ಗೊತ್ತಾ? ಅಯ್ಯೋ ಅಂಕಲ್ ಬೇಗ ಹೋಗಿ, ಇವ್ರುಗಳಿಗೆ ಇಲ್ವಾ? ಓನು ಓಕೆ. ಚಿನ್ನಸ್ವಾಮಿ ಸ್ಟೇಡಿಯಂ ರೋಡಲ್ಲಿ ಇದ್ದೀವಿ. ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ? ಇವತ್ತು ನಾವು ಮಂದಾರಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ. ಇದು ನನ್ನ ಚಿನ್ನು, ನಾನು ಸ್ವಾಮಿ. ಅಯ್ಯೋ ದೇವ್ರೆ, ನನಗೆ ಈ ಸ್ಟ್ರೆಚ್ಚು ತುಂಬಾ ಇಷ್ಟ ಮೊದಲಿಂದನೂ. ಅಂದರೆ ನಾವು ಬೆಂಗಳೂರಲ್ಲಿ ನನಗೆ ಈ ಕಡೆ ಬಂದಿರೆ ಯೂಶ್ವಲಿ ನನಗೆ ಈ ಸ್ಟ್ರೆಚ್ಚು ತುಂಬಾ ಇಷ್ಟ. ಅಂದರೆ ವೆರಿ ವೆರಿ ಪೀಸ್ಫುಲ್ ಅಂತ ಅನಿಸುತ್ತೆ ಡ್ರೈವ್ ಮಾಡೋದಕ್ಕೂ ಅಷ್ಟೇ. ಸೊ ಓಡಿಸಿರೋ 3 ಸತಿಗೆ ಎಷ್ಟು ಕೊಚ್ಕೊಂತ ನೋಡಿ ಫ್ರೆಂಡ್ಸ್. ಇಲ್ಲ ಫ್ರೆಂಡ್ಸ್, ತುಂಬ ಓಡಿಸಿದ್ದೀನಿ. ಓವರ್ ಆ್ಯಕ್ಟಿಂಗ್ ನನ್ನ ಹೆಂಡ್ತಿ ಅಂತ. ಓಕೆ ಬಾಯ್. ಫಸ್ಟ್ ಟೈಮ್ ಕಾಮೆಟಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ನೋಡೋಣ ಇಫ್ ಕಾಮೆಟ್ ಕ್ಯಾನ್ ಹ್ಯಾಂಡಲ್ ಲಾಂಗ್ ಡ್ರೈವ್ಸ್. ಐ ಹ್ಯಾವ್ ವೆರಿ ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ಸ್ ಬಟ್ ಲೆಟ್ಸ್ ಸಿ. ಹೌ ಮೆನಿ ಕಿಲೋಮೀಟರ್ಸ್? ಓನ್ಲಿ ಅರೌಂಡ್ 60. 100% ಚಾರ್ಜ್ ಮಾಡಿಕೊಂಡು ಹೊರಟಿದ್ದೀವಿ. ಲೆಟ್ಸ್ ಸಿ ಹೌ ಎಫಿಷಿಯಂಟ್ ಕಾಮೆಟ್ ಈಸ್. ಓಕೆ. ನಂದು ಡಿಎಲ್ ಎಕ್ಸ್ಪೈರ್ ಆಗೋಗ್ಬಿಟ್ಟಿದೆ. ಅದೇನು ತಿರ್ಗಾ ಮಾಡಿಸ್ಬೇಕು ಏನು? 2019 ಆಗೋಗಿದೆ ನಂದು ಡಿಎಲ್ಗೆ. ಎಕ್ಸ್ಪೈರೇಷನ್ ಡೇಟ್ ಇರುತ್ತೆ. 20 ಇಯರ್ಸ್ ಇರುತ್ತೆ. ಇನ್ನು 20 ಡಿಎಲ್ ಸಿಕ್ಕಿ ಖಂಡಿತ 20 ಇಯರ್ಸ್ ಆಗಿಲ್ಲ. ಆಗಿಲ್ಲ, ಬಟ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಇದೆ. ಎಕ್ಸ್ಪೈರ್ ಆಗಿರಲ್ಲ ಇನ್ನು. ಚೆಕ್ ಮಾಡಿ ನಂದು 20 ಇಯರ್ಸ್ ಇರುತ್ತೆ ವ್ಯಾಲಿಡಿಟಿ. ನಂದು ಇನ್ನು 29 ಅಲ್ಲಿ ಎಕ್ಸ್ಪೈರ್ ಆಗ್ತಾರೆ. ಓಕೆ. ನಿಂದು ವೋಟರ್ ಐಡಿ ಚೆನ್ನಾಗಿದೆ. ನಾನು ನಿನ್ನ ಥರನೇ ಮಾಡಿಸ್ಬೇಕು ವೋಟರ್ ಐಡಿ. ನಂದು ಪೇಪರ್ ನಂದು ಒರಿಜಿನಲ್ ಅಲ್ಲ, ಅದು ಕಲರ್ ಜೆರಾಕ್ಸ್ ಮಾಡಿಸಿ ಲ್ಯಾಮಿನೇಷನ್ ಮಾಡ್ಸಿರೋದು ನಾನು. ಒರಿಜಿನಲೇ ಇಲ್ಲ, ನನ್ನ ಹತ್ರ ಬಂದೇ ಇಲ್ಲ ನಂಗೆ ಒರಿಜಿನಲ್ ವೋಟರ್ ಐಡಿನ. ಮತ್ತೆ ಹೆಂಗೆ ವೋಟ್ ಮಾಡ್ತಾ ಇದೆಯಾ? ಅದನ್ನೇ ತೊಗೊಂಡೋಗ್ತೀನಿ, ಜೆರಾಕ್ಸ್ ಅಷ್ಟೇ ಬಿಡ್ತಾರೆ. ನೀನು ಯಾರು ವೋಟ್ ಮಾಡೋದು? ನಾನು ಎಲ್ಲ ಹೇಳ್ಬಾರ್ದಲ್ಲ. How is it? Are you enjoying? Why? ಸ್ವಲ್ಪ ಸೌಂಡ್ ತರ ಬರ್ತಾ ಇದೆಯಾ? ಯೂಶಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸ್ವಲ್ಪ ಎಫಿಷಿಯನ್ಸಿ ಜಾಸ್ತಿ ಆಗಲಿ ಅಂತ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಟೈರ್ಸ್ ಅಂತ ಬರುತ್ತೆ. ದೇ ಹ್ಯಾವ್ ವೆರಿ ಲಿಟಲ್ ಗ್ರಿಪ್ ಆ್ಯಂಡ್ ದೇ ಆರ್ ವೆರಿ ಪುವರ್ ಕ್ವಾಲಿಟಿ ಟೈರ್ಸ್. ಸೊ ದೇ ಜನರೇಟ್ ಅ ಲಾಟ್ ಆಫ್ ನಾಯ್ಸ್, ಸೌಂಡ್ ಜಾಸ್ತಿ ಸ್ವಲ್ಪ. ಆ್ಯಂಡ್ ಆಲ್ಸೋ ಬಿಕಾಸ್ ದೇರ್ ಇಸ್ ನೋ ಇಂಜಿನ್ ನಾಯ್ಸ್, ಸೊ ಅದೊಂದು ಟೈರ್ ನಾಯ್ಸ್ ಇಸ್ ದ ಓನ್ಲಿ ಥಿಂಗ್ ನಮ್ಗೆ ಕೇಳಿಸೋದು. ಸೊ ಅದು you feel it is very loud. Speed and all is never feels underpowered or anything. ನೋಡಿದ್ರು ಅಪಾರ್ಟ್ಮೆಂಟ್ಸ್. ಇನ್ನು ತುಮಕೂರು ತನಕ ಮೆಟ್ರೋ ಬಂದ್ಬಿಟ್ರೆ ಎಲ್ಲೂ ಜಾಗನೇ ಇರಲ್ಲ ಮನೆ ಕಟ್ಕೊಳ್ಳೋಕ್ಕೆ. ಎಲ್ಲ ಕಡೆನೂ ಅಪಾರ್ಟ್ಮೆಂಟೇ ಬರುತ್ತೆ. ಸೊ ನೋಡೋಣ.
ಚೆನ್ನಾಗಿದೆಯಾ? Power is more than adequate, but stability maybe above 90 is a little wobbly. Anyway, the top speed is 105, so nice. ಚೆನ್ನಾಗಿದೆಯಾ? ಇನ್ನು 43 ಮಿನಿಟ್ಸ್ಗೆ ರೀಚ್ ಆಗ್ತೀವಿ ಅಂತ ಇದೆ. ಸೊ ನಾನು ನೋಡಿದ್ದೀನಿ, ಸಂತೋಷ್ ನೋಡಿಲ್ಲ. ಸೊ ಐ ಹೋಪ್ he loves that place. Yes, he really loves me. ಅದಕ್ಕೆ ನನ್ನ ತುಂಬ ತೋರಿಸ್ತಾ ಇರ್ತಾಳೆ. ಎಲ್ಲಿ ಬಂದ್ವಿ? ಅಯ್ಯೋ ರೋಡ್. ಉಲ್ಟಾ ಇದೆ ನೋಡಿ ಇದು. ತೆಗಿಯಲ್ಲ. ಇನ್ನು 50 ತೆಗೆದಿದ್ದೀನಿ. ಯಾರ್ದು? ನಂದ. ಯಾರ್ದು? ಇದು ಗುರು ಮಂದಿರ. ಅಲ್ವಾ? ಮುಂದೆ ನಿಂತ್ಕೊಂಡ್ಬಿಟ್ಟು ಅಲ್ವಾ
ನಾನು ಬಂಡೆ ಮೇಲೆಲ್ಲ ಜಾರ ಬಂಡೆನೆ. ಬ್ಯೂಟಿಫುಲ್. ಸೀತಾ ಬಾರ್ ಇವಾಗ ತುಮಕೂರ್ಗೆ ಹೋಗ್ತಾ ಇದೀವಿ. ಹೌದು, ಐ ಥಾಟ್ ಆಫ್ ಡ್ರೈವಿಂಗ್ ಬಟ್ ಯಾಕೋ ಒಂಥರ ಭಯ ಆಯಿತು. ಓಕೆ, ಹೈವೇಲಿ ನಿನಗಿನ್ನೂ ಅಭ್ಯಾಸ ಇಲ್ಲ. ಓಕೆ, ತುಂಬಾ ಆಮೇಲೆ ಇದು ಸ್ವಲ್ಪ ಸಖತ್ ಡೇಂಜರಸ್ ರೋಡ್ ಇದು. ಯಾರೋ ನಂದನ ಡೆಲಿಕಸಿ ಹೋಟೆಲ್ ಸ್ಕಂದ ಗೊತ್ತಿಲ್ಲ, ನೋಡಿರ್ಲಿಲ್ಲ. ಚೆನ್ನಕೇಶವ ಕನ್ವೆನ್ಷನ್ ಹಾಲ್ ಇಲ್ಲಿ ನಂಜುಂಡೇಶ್ವರ ಇದ್ದಲ್ಲ, ಏನಾಯ್ತು? ಇನ್ನು ಮುಂದೆ ಅದು. ಇಲ್ಲೇ ಟೌನ್ ಹತ್ರ ಅಲ್ವಾ? ಇವಾಗ ನಾವು ತುಮಕೂರ್ಗೆ ಹೋಗ್ತಾ ಇದೀವಿ. ಸಂಜೆ ಆಗಿದೆ. ಒಳ್ಳೆ ಬ್ಯೂಟಿಫುಲ್ ವೆದರ್ ಇದೆ, ಮಳೆ ಬರೋ ಥರ, ಮೋಡ ಜೋರಾಗಿ ಗಾಳಿ ಬೀಸ್ತಾ ಇದೆ. ವೆರಿ ಪ್ಲೆಸೆಂಟ್ ವೆದರ್. ನಮಸ್ತೆ, ತುಮಕೂರಿಗೆ ಬಂದ್ವಿ. ಬಂಡಿ ಮನೆ ರೆಸ್ಟೋರೆಂಟ್ ಇದೆ. ಏನು ಯಾವುದು ಓಪನ್ ಆಗಿರೋಂಗಿಲ್ಲ ಅಥವಾ ಏನೋ ಗೊತ್ತಿಲ್ಲ. ನಾವೇ ಹೋಗ್ತಾ ಇರಲಿಲ್ಲ. ಸೊ ಓವರಾಲ್ ಆಗಿ ಹೆಂಗೆ ಅನ್ನಿಸ್ತು? ಕಾಮೆಂಟ್ನ ತುಮಕೂರಿಗೆ ತೊಗೊಂಡು ಹೋಗ್ಬೋದಾ? ಈಸಿಲಿ ತೊಗೊಂಡು ಹೋಗ್ಬೋದು, ಆರಾಮಾಗಿ ತೊಗೊಂಡು ಹೋಗ್ಬೋದು. ಓಕೆ, ಸುವರ್ಣ 75ನೇ ವರ್ಷ. ಸೊ ಈ ಡಿವಿಯೇಷನ್ ತೊಗೊಂಡ್ರೆ ತುಮಕೂರು. ಮೋಸ್ಟ್ಲಿ ಈ ವಿಡಿಯೋ ನೋಡೋರಿಗೆಲ್ಲ ಗೊತ್ತಿರುತ್ತೆ. ಸೊ ಸ್ಟ್ರೀಟ್ ಹೋದ್ರು ತುಮಕೂರೇ. ಈ ಡಿವಿಯೇಷನ್ ತೊಗೊಂಡ್ರೆ ನಮ್ಮ ಮನೆ ತುಮಕೂರು ಬೈಪಾಸ್ ರೋಡಿಂದ ಹತ್ರ. ಕರೆಕ್ಟ್. ಮುಂಚೆ ಈ ಥರ ಎಲ್ಲ ಸಖತ್ತಾಗಿರಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್ನ. ಮತ್ತು ಈ ಥರ ಬೋರ್ಡ್ಗಳು ಎಲ್ಲ ಇರಲಿಲ್ಲ. ತುಂಬ ಡೇಂಜರಸ್ಸು ಇದೆಲ್ಲ ಅಂತ. ಈ ಕಡೆ ಬಂದರೆ ಏನೋ ಒಂಥರ ಡೇಂಜರ್ ಅನ್ನೋ ಥರ ಇರೋದು. ಸೊ ನಮ್ಮೂರು ತುಮಕೂರು, ನಮ್ಮೂರು. ಅಂತ. ಸೊ ಇಲ್ಲಿಗೆ ನಮ್ಮದು ಮಂದೇರಗಿರಿದು ಸ್ಮಾಲ್ ವ್ಲಾಗ್ನ ಸೆಮಿ ಅಡ್ವೆಂಚರ್ನ ಇಲ್ಲೇ ಮುಗಿಸ್ತಾ ಇದೀವಿ. ಸೊ ಥ್ಯಾಂಕ್ ಯು. ರಾತ್ರಿ ನೈಟ್ ಡ್ರೈವ್ದು ಸ್ವಲ್ಪ ಫುಟೇಜ್ ಕೊಡ್ತೀವಿ, ಬಟ್ ಇದೊಂಥರ ಎಂಡ್ ಅಂತಾನೆ ಅನ್ಕೊಳ್ಳಿ. ನೈಟ್ದು ಆಮೇಲೆ ಕೊಡ್ತೀವಿ. ಚಾರ್ಜ್ ಎಲ್ಲಿ ಮಾಡಿದ್ವಿ ಆಮೇಲೆ ಎಲ್ಲ ಹೇಳ್ತೀವಿ. ಸೊ ಅಲ್ಲಿ ತನಕ ಥ್ಯಾಂಕ್ ಯು. ನೋಡಿ, ಗಾರ್ಡನ್ ಅರ್ಥಪ್ಪ ಕಟ್ಟೆ ಅಂತ ಬ್ಯೂಟಿಫುಲ್ ಸ್ಪಾಟ್. ವಾವ್,
ಗೋಶಾಲ ಇದೆಯಲ್ಲ ಅದ್ರದ್ದು ಪಕ್ಕನೇ. ಸೊ ಚಾರ್ಜಿಂಗ್ ಫೈನಲಿ ಸಿಕ್ತು. ಸೊ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಈ ಥರ ಇದೆ, ಯಾರೋ ಚಾರ್ಜ್ ಮಾಡ್ಕೋತಿದ್ದಾರೆ. ಜಿಯಾನ್ ಇದೆ. ಸೊ ಇಲ್ಲಿ ಟಾಟಾ ಇವಿ, ಇಲ್ಲಿ ಜಿಯಾನ್. ಸೊ ಬೇಸಿಕಲಿ ಇದು ಟೂ ಅರ್ಲಿ ಅನಿಸ್ತಾ ಇದೆ ಆ್ಯಂಡ್ ಸ್ಲೋ ಚಾರ್ಜರ್ ಇದು. ಸೊ ವಾಪಸ್ ಹೊರಡ್ತಾ ಇದ್ದೀವಿ ಮನೆಗೆ. ಸೊ 3 ಅವರ್ಸ್ ತೋರಿಸ್ತಾ ಇದೆ ಫುಲ್ ಚಾರ್ಜ್ ಮಾಡಲಿಕ್ಕೆ. ಸೊ ಅದಕ್ಕೆ ಮನೆಗೆ ವಾಪಸ್ ಹೊರಟಿದ್ದೀವಿ. ವೆದರ್ ಸೂಪರಾಗಿದೆ ಇವತ್ತಂತೂ, ತುಂಬ ಚೆನ್ನಾಗಿತ್ತು ವೆದರು. ಸೊ ಸೊ ವಾಪಸ್ ಹೊರಡ್ತಾ ಇದ್ದೀವಿ. ವಾಪಸ್ ಹೋಗ್ಬಿಟ್ಟು ಮನೆ ಹತ್ರ ಒಂದಿದೆ, ಅಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ.